ಗೆಳೆಯರೇ, ಇವತ್ತು ನಾವು ಅಮೆಝಾನ್ನ ಒಂದು ಕಸ್ಟಮರ್ ಕೇರ್ ಸರ್ವಿಸ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಅಮೆಝಾನಲ್ಲಿ ನೀವು ಏನಾದರೂ ಆರ್ಡರ್ನ ತರಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರಾಬ್ಲಮ್ ಆಗಿದೆ ನಿಮಗೆ ಆ ಒಂದು ಆರ್ಡರ್ಗೆ ಸಂಬಂಧಪಟ್ಟಂತೆ ನೀವು ಅಮೆಝಾನ್ ಕಸ್ಟಮರ್ ಎಕ್ಸಿಕ್ಯೂಟಿವ್ನೊಂದಿಗೆ ಮಾತಾಡಬೇಕು ಅಂದರೆ ಅದಕ್ಕೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಆರ್ಡರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಯು ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆರ್ಡರ್ಸ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಯು ಅಂತ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಆರ್ಡರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಮಾಡಿರುವಂಥ ಎಲ್ಲ ಆರ್ಡರ್ಸ್ನ ಲಿಸ್ಟ್ ಇಲ್ಲಿ ಬರುತ್ತೆ. ನೀವು ಯಾವ ಒಂದು ಆರ್ಡರ್ಗೆ ಸಂಬಂಧಪಟ್ಟಂತೆ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಒಂದು ಆರ್ಡರ್ನ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಗೆಟ್ ಪ್ರಾಡಕ್ಟ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಚಾಟ್ ನೌ ಅಂತ ಇದೆ ನೋಡಿ, ಚಾಟ್ ವಿತ್ ಅವರ್ ಸ್ಮಾರ್ಟ್ ಅಸಿಸ್ಟೆಂಟ್ ಅಂತ ಇದೆ. ಇದರಲ್ಲಿ ಒಂದು ಚಾಟ್ ನೌ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಗೆ ಯಾವ ರೀತಿ ಸಮಸ್ಯೆ ಬರ್ತಾ ಇದೆ ಅಂತ ಕೇಳ್ತಾ ಇದೆ. ಇಲ್ಲಿ ಮೆಸೇಜ್ನಲ್ಲಿ ನೀವು ಕಾಲ್ ಮೀ ಬ್ಯಾಕ್ ಅಥವಾ ಕಾಲ್ ಬ್ಯಾಕ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರದಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫೈನಲೈಸಿಂಗ್ ಯುವರ್ ಆನ್ಸರ್ ಅಂತ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ವೇಟ್ ಮಾಡೋಣ, ಇನ್ನೊಂದು ಸಾರಿ ನಾವು ಸೆಂಡ್ ಮಾಡೋಣ ಕಾಲ್ ಮೀ ಬ್ಯಾಕ್ ಅಂತ. ನಾಟ್ ಏಬಲ್ ಟು ಕಾಲ್ ಯು ಬ್ಯಾಕ್ ಅಂತ ಬರ್ತಾ ಇದೆ. ಇಲ್ಲಿ ಮತ್ತೊಂದು ಬಾರಿ ನಾವು ಟ್ರೈ ಮಾಡೋಣ. ಅಂದರೆ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಬೇಕು, ಅಂದರೆ ನಾವು ಕಸ್ಟಮರ್ನ ಒಂದು ಕೇರ್ನ ಅಧಿಕಾರಿಯೊಂದಿಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅನ್ನೋದು ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಟ್ರೈ ಮಾಡಬೇಕಾಗುತ್ತೆ. ನೋಡಿ ಮತ್ತೊಂದು ಬಾರಿ ಅದೇ ರೀತಿ ಬರ್ತಾ ಇದೆ. ಮತ್ತೊಂದು ಬಾರಿ ನಾನು ಟೈಪ್ ಮಾಡಿ ಕಳಿಸ್ತೀನಿ, ಕಸ್ಟಮರ್ ಸರ್ವಿಸ್ ಏಜೆಂಟ್ ಅಂತ ಈ ರೀತಿ ಟೈಪ್ ಮಾಡಿ ಕಳಿಸಿದ್ದೀನಿ. ಆವಾಗ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಯಿತು. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಆರ್ ಲುಕಿಂಗ್ ಟು ಟಾಕ್ ಲೈವ್ ಏಜೆಂಟ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ಕಾಲ್ ನೋ ಅಂತ ಆಪ್ಷನ್ ಬಂದಿದೆ ಸ್ನೇಹಿತರೆ. ಇದ್ರ ಮೇಲೆ ತಕ್ಷಣದಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಕಾಲ್ ಅನ್ನೋದು ನೇರವಾಗಿ ಕರೆ ಅನ್ನೋದು ಕನೆಕ್ಟ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿಬಿಟ್ಟು ಅವರು ಮಾತಾಡ್ತಾರೆ ಸ್ನೇಹಿತರೆ. ಈ ರೀತಿ ನೀವು ಅಮೆಝಾನ್ನ ಒಂದು ಕಸ್ಟಮರ್ ಕೇರ್ಗೆ ನೇರವಾಗಿ ಕನೆಕ್ಟ್ ಮಾಡ್ಕೋಬಹುದು.